ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬೆಂಗಳೂರಿಂದ ಬಂದಮೇಲೆ ಸೆಕೆಂಡ್ ಡೇ. ಫಸ್ಟ್ ಡೇ ಏನು ನಾನು ಮನೆ ಕೆಲಸಗಳನ್ನ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಅವರು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದರು. ತೋಟದ ಹತ್ರ ನೀರು ಹಾಕೋದು ಮತ್ತು ಬೇರೆ ಬೇರೆ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು ನಾನು ಅವ್ರು ಹೋದ್ಮೇಲೆ ಸೆಕೆಂಡ್ ಡೇ ಇವತ್ತಿನ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಜಾತ್ರೆಗೆ ಇನ್ನು 2-3 ಡೇಸ್ ಅಷ್ಟೇ ಇದ್ದಿದ್ದು. ಅಷ್ಟರೊಳಗೆ ನಾನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ಒಂದೊಂದು ಸಲ ಈ ಹಬ್ಬಗಳು ಈ ಜಾತ್ರೆ ಎಲ್ಲ ಯಾಕಪ್ಪ ಬರುತ್ತೆ. ಒಂದು ದಿನದ ಹಬ್ಬಕ್ಕೆ ನಾವು ಒಂದು ವಾರ 15 ದಿನ ತನಕ ಕೆಲಸ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ್ರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಈ ಥರ ತಿಂಗಳಿಗೊಂದು ಹಬ್ಬ ಬರ್ತಾಯಿದ್ರೆ ಹಬ್ಬ ಅಂತನಾದರೂ ಮನೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ಕೊತಾನೆ ಇರ್ತೀವಿ ಚಿಕ್ಕ ಪುಟ್ಟ ಹಬ್ಬಕ್ಕೂ. ಆವಾಗ ಮನೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮನೆ ಕ್ಲೀನ್ ಇದ್ದಷ್ಟು ಇನ್ನೊಂಥರ ನೆಮ್ಮದಿಯಾಗಿದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಇವತ್ತು ತುಂಬ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ. ಇವಾಗ ಒಂದು 7 ಮಂತ್ಸ್ ಬ್ಯಾಕ್ ಅಷ್ಟೇ ಇಡೀ ಮನೆ ಫುಲ್ಲು ಕ್ಲೀನಿಂಗ್ ಮಾಡಿದ್ವಿ. ಅದೇ ನಮ್ಮ ಒಂದು ತಿಥಿ ಎಲ್ಲ ಮಾಡಿದ್ವಲ್ಲ, ಆ ಟೈಮಲ್ಲೆಲ್ಲ ಇಡೀ ಮನೆಯೇ ಕ್ಲೀನ್ ಮಾಡ್ಕೋಬೇಕಲ್ಲ, ಅದು ದೊಡ್ಡ ಪಾತ್ರೆ ಪ್ರತಿಯೊಂದನ್ನು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಇವಾಗ ತುಂಬ ದೊಡ್ಡ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹೋಗಲ್ಲ. 2 ದಿನದಲ್ಲಿ ನನಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊತೀನಿ. ಫಸ್ಟ್ ಕಿಚನಲ್ಲಿ ಆ ಗ್ಲಾಸ್ ಜಾರ್ನೆಲ್ಲ ತೊಳೆಯೋದು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಎಲ್ಲ ಗಲೀಜಾಗಿತ್ತು. ಈ ಕಡೆ ಕಿಟಕಿ ಓಪನ್ ಮಾಡಿದ್ರೆ ಫುಲ್ಲು ಹೊಲ ಅಲ್ವಾ, ಅಲ್ಲಿಂದನೂ ಧೂಳು ಬರುತ್ತೆ. ಈ ಬೇಸಿಗೆ ಟೈಮಲ್ಲೇ ಸಖತ್ ಧೂಳು. ಈ ಕಣ ಎಲ್ಲ ಮಾಡಿರ್ತಾರಲ್ಲ, ಕೆಲವೊಂದು ಸಲ ಗಾಳಿ ಬಂದಂಗೆ ಮನೆಗೂ ಹಂಗೆ ಧೂಳು ತುಂಬ್ಕೋತಾ ಇರುತ್ತೆ. ನಾನಿವತ್ತು ಫಸ್ಟು ಕಿಚನ್ನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಫಸ್ಟ್ ಕಿಚನ್ನು ಒಂಥರ ನನ್ನ ಹ್ಯಾಂಡ್ ಓವರಿಗೆ ಬರಬೇಕು. ನಾನು ಎಲ್ಲೆಲ್ಲಿ ವಸ್ತು ಇಟ್ಟಿರ್ತೀನಿ ಅದು ಅಲ್ಲಲ್ಲೇ ಇರಬೇಕು. ಗ್ಲಾಸ್ ಎಲ್ಲ ನೀಟಾಗಿ ಜೋಡಿಸಿಡಬೇಕು. ಯಾವ್ಯಾವ ಈ ಬಾಕ್ಸ್ಗಳು ಯಾವ್ಯಾವ ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿದ್ದರೆ ನನಗೂ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅದೊಂದು ಕಡೆ ಇದೊಂದು ಕಡೆ ಅಂತ ಇದ್ದರೆ ಅಡುಗೆ ಮಾಡೋಕ್ಕೂ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಕಿಚನ್ನ ಕ್ಲೀನ್ ಮಾಡಿ ಅದು ನನ್ನ ಹ್ಯಾಂಡ್ ಓವರಿಗೆ ಬರೋ ಥರ ಮಾಡಿಕೊಂಡು ಆಮೇಲೆ ನಾನು ನೆಕ್ಸ್ಟ್ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದು. ಹಂಗನೇ ನಾನು ಎಲ್ಲೆಲ್ಲಿ ಏನೇನು ಜೋಡಿಸಿ ಇಟ್ಟೋಗಿರ್ತೀನಿ ಅಲ್ಲೆಲ್ಲ ಇರುತ್ತೆ. ಈ ಲಾಸ್ಟ್ ಟೈಮು ಏನೋ ಫಂಕ್ಷನ್ ಮಾಡಿಬಿಟ್ಟು ಆವಾಗಲೇ ನೈಟ್ ಏನೋ ಹೋಗಿದ್ವಿ. ಕೆಲವು ಪಾತ್ರೆಗಳೆಲ್ಲ ಆಗಾಗೆ ಇತ್ತು. ಅಲ್ಲಲ್ಲೇ ಫಂಕ್ಷನ್ ಬ್ಯುಸಿಲಿ ಅಲ್ಲಲ್ಲೇ ತುಂಬಿರ್ತೀವಲ್ಲ, ಅದು ಆಗಾಗೆ ಇತ್ತು. ಇವತ್ತು ಅದನ್ನೇ ವಾಟರ್ ಕೆಳಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ಯಾವುದೆಲ್ಲೆಲ್ಲಿ ಇಡಬೇಕು ಅದನ್ನು ಅಲ್ಲಿಟ್ಟು ಬೇಡದಿರೋದೆಲ್ಲ ಮೇಲಕ್ಕಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಸಲ ಫಿಕ್ಸಾಗಿ ಯಾವುದೇ ಏನೇನು ಐಟಮು ಯಾವ್ಯಾವ ಡ್ರಾಯರ್ ಒಳಗೆ ಇಟ್ಟಿರ್ತೀನಿ ಅದು ಅದೇ ಪ್ಲೇಸಲ್ಲಿ ಇರಬೇಕು. ಅಲ್ಲೊಂದು ಇಲ್ಲೊಂದು ಇದ್ದರೆ ಒಂಥರ ಮೆಸ್ಸಿ ಅನಿಸುತ್ತೆ ನಮಗೆ. ಈ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೂ ಕ್ಲೀನು ಅನಿಸಲ್ಲ. ಏನೋ ಗೊತ್ತಾ, ಅಡುಗೆ ಮನೆ ಒಂದು ಕ್ಲೀನ್ ಆದರೆ ನಮಗೆ ಇಡೀ ಮನೆ ಕ್ಲೀನಾಗಿರೋ ಲೆಕ್ಕ. ಅಡುಗೆ ಮನೆ ಒಂದು ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೂ ಇಡೀ ಮನೆ ಕ್ಲೀನಾಗಿದೆ ಅನಿಸುತ್ತೆ. ಇಲ್ಲಾಂದರೆ ಅಡುಗೆ ಮನೇಲಿ ಒಂದು ರಾಶಿ ಪಾತ್ರೆ ಬಿದ್ದು ತಿಂದಿರೋದೆಲ್ಲ ಅಲ್ಲೇ ಎಲ್ಲೇ ಇದ್ದರೆ ಇಡೀ ಮನೆಯೇ ಗಲೀಜು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ನಾನು ಫಸ್ಟು ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಅದೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗೇ ಹೋಗಿತ್ತು. ಯುಟಿಲಿಟಿ ಇದೊಂದು ಚಿಕ್ಕದು ಇದೆಯಲ್ಲ, ಬೇಗ ಕ್ಲೀನ್ ಮಾಡಿ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮು ಫಂಕ್ಷನ್ ಮಾಡಿ ಏನೇನು ಪಾತ್ರೆ ದಬ್ಬಕ್ಕೆ ಹೋಗಿದೆ ಅಲ್ಲಲ್ಲೇ ಇದ್ದೆ. ಇವಾಗ ಇದನ್ನೆಲ್ಲ ಮೇಲಕ್ಕೆ ಎತ್ತಿಡಲ್ಲ. ಇನ್ನು ಮತ್ತೆ 2-3 ಡೇಸ್ಗೆ ಮತ್ತೆ ಎಲ್ಲ ಕೆಳಗೆ ಇಳಿಸ್ಕೋಬೇಕಾಗುತ್ತೆ. ಇವಾಗ ಜಾತ್ರೆಗೆ ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ, ಅವಾಗೆಲ್ಲ ಬೇಕಾಗುತ್ತೆ ಈ ಬಕೆಟ್ಗಳು, ದೊಡ್ಡ ಪಾತ್ರೆ ಮತ್ತು ಸಿಲ್ವರ್ದು ದೊಡ್ಡದು ಮುದ್ದೆ ಎಲ್ಲ ಅದು ಹಾಕ್ಕೊಂಡು ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೇ ಇವಾಗ ಹಾಗೆ ಜೋಡಿಸಿರ್ತೀನಿ. ಆಮೇಲೆ ಜಾತ್ರೆ ಎಲ್ಲ ಮುಗಿದ್ಮೇಲೆ ಎಲ್ಲ ತೊಳೆದಿಟ್ಬಿಟ್ಟು ಮೇಲಕ್ಕೆ ಎತ್ತಿಟ್ಬಿಡ್ತೀನಿ. ಅವಾಗ ಸರಿಯಾಗುತ್ತೆ. ಇಲ್ಲಾಂದರೆ ಮತ್ತೆ ಅದೇ ಥರ ದಬಾಕ್ ಹೋಗಿದ್ರೆ ನಾನು ನೆಕ್ಸ್ಟ್ ಬರೋ ತನಕ ಅಲ್ಲೇ ಇರುತ್ತೆ. ಇವಾಗ ಬೇಡದಿರೋದನ್ನೆಲ್ಲ ಮೇಲಕ್ಕೆ ಇಟ್ಬಿಡೋಣ, ಯೂಸ್ ಮಾಡದೇ ಇರೋದನ್ನೆಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ಮೇಲೆ ಕೆಳಗೆ ಈ ಗ್ಲಾಸ್ ಜಾರ್ಗಳು ಅವೆಲ್ಲ ಕ್ಲೀನ್ ಮಾಡಾಗಿದೆ. ಇನ್ನು ಈ ಕೌಂಟರ್ ಟಾಪ್ ಒಂದು ಕ್ಲೀನ್ ಮಾಡ್ಕೋಬೇಕು. ಪಾತ್ರೆ ಒಂದು ರಾಶಿ ಬಿದ್ದಿದೆ. ಇಷ್ಟು ಕೆಲಸ ಮಾಡೋತ್ತಿಗೆ ಅಯ್ಯೋ ಸುಸ್ತಾಗಿ ಹೋಗಿರುತ್ತೆ. ಇನ್ನು ಈ ಪಾತ್ರೆ ಎಲ್ಲ ತೊಳೆದು ಮನೆ ಒರೆಸೋತ್ತಿಗೆ ಸಾಕಪ್ಪ, ಯಾವ ಜಾತ್ರೆನೂ ಬೇಡ, ಯಾವ ಹಬ್ಬನೂ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ನನ್ನ ಮಗನ ಕೈಲಿ ಎಲ್ಲ ಪಾತ್ರೆ ಕೂಡ ಮೇಲೆ ಇಡಿಸಿ ಎಲ್ಲ ಕ್ಲೀನ್ ಮಾಡಿ ಫೈನಲಿ ಈ ಥರ
ಒಂದು ಲೆವೆಲಿಗೆ ಬಂದಿದೆ. ಇನ್ನು ನೆನೆ ಐಟಮ್ ತಂದಿದ್ವಲ್ಲ ಅದನ್ನು ಕೂಡ ಎಲ್ಲ ಒಂದು ಸ್ವಲ್ಪ ಎಷ್ಟು ಗ್ಲಾಸ್ ಐಟಮ್ ಇತ್ತು ಅಷ್ಟಕ್ಕೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಸ್ಟೀಲ್ ಬಾಕ್ಸ್ಗಳಿರ್ತಲ್ಲ ಅಲ್ಲಿ ಇಟ್ಟಿದ್ದೀನಿ. ಇನ್ನು ತುಪ್ಪ ಕಾಯಿಸ್ಬೇಕು. ಅದೊಂದು ತುಪ್ಪ ಯೂಸ್ ಮಾಡದೇ ಇರೋದು, ಹಂಗನೇ ನಮಗೆ ಫ್ರೈಡೇ ಹಣ್ಣು ತುಪ್ಪ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಸ ತುಪ್ಪನೇ ಯೂಸ್ ಮಾಡೋದು ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಕಾಯಿಸಿಟ್ಬಿಡೋಣ ತಂದಿದ್ರು. ಇಲ್ಲೇ ಪಕ್ಕದ ಮನೇಲಿ ಇಸ್ಕೊಂಡಿದ್ದು ಬೆಣ್ಣೆನ ದುಡ್ಡು ಕೊಟ್ಟು ತುಪ್ಪ ಕಾಯಿಸಿಡೋಣ. ಮತ್ತು ಬೇರೆ ಕೆಲಸ ಅಡುಗೆ ಮನೆ ಕೆಲಸ ಇವತ್ತು ಮುಗಿಸ್ಬಿಡೋಣ, ಬೇರೆ ಏನೂ ಉಳಿಬಾರ್ದು ಆ ಥರ ಮುಗಿಸ್ಬಿಡೋಣ. ನಾಳೆ ರೂಮು ಮತ್ತು ಕೆಳಗಡೆ ಒಂದು ರೂಮು ಮತ್ತು ಹಾಲು ಮತ್ತು ಬಾತ್ರೂಮ್ಗಳು ಅವೆಲ್ಲ ವಾಶ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಮಾತ್ರ ಗುರುವಾರ ಸಂಜೆ ಹಂಗೆ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಶುಕ್ರವಾರದಿಂದನೇ ಜಾತ್ರೆ ಶುರು ಆಗುತ್ತೆ. ಶುಕ್ರವಾರ ದೇವ್ರು ಬರೋದು, ಆಮೇಲೆ ಹಣ್ಣು ತುಪ್ಪ ಮಾಡ್ಸೋಕೆ ಹೋಗೋದು ಅದೆಲ್ಲ ಇರುತ್ತೆ. ಅವತ್ತಿಂದನೇ ಜಾತ್ರೆ ಶುರು ಅಲ್ವಾ, ಅವತ್ತೇನು ಮಾಡೋಕ್ಕಾಗಲ್ಲ. ಇನ್ನು 3 ಡೇಸ್ ಏನು ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಅಷ್ಟು ಗುರುವಾರದೊತ್ತಿಗೆ ಮುಗಿಸ್ಬೇಕು. ಇಲ್ಲಿ ನಾನು ತುಪ್ಪಕ್ಕೆ ಲವಂಗ ಮತ್ತು 1-2 ಮೆಣಸು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಗೆ ಒಂದು ಎಲೆ ಹಾಗೆ ಕೈಯಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತುಪ್ಪ ಕಾಯಿಸಿಟ್ಕೊತೀನಿ. ಒಂದು ಘಮ ಘಮ ಅಂತ ಇರುತ್ತೆ, ಒಂಥರ ಮರಳಾಗಿ. ಇದು ನೆಕ್ಸ್ಟ್ ಡೇ ಮತ್ತು ನನ್ನ ಕೆಲಸ ಶುರು ಬೆಳಗ್ಗೆಯಿಂದನೇ. ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇಗನೆ ತಿಂಡಿ ಮಾಡಿದೆ. ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ಫಸ್ಟು ನಮ್ಮ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಲಗೇಜ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ಕಿಟಕಿನೆಲ್ಲ ಒರೆಸ್ಬಿಟ್ಟು ಲಗೇಜ್ ಇಟ್ಟರೆ ಈ ಕಡೆ ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಆಗುತ್ತೆ ಅಂಥೇಳಿ ಫಸ್ಟು ಕಿಟಕಿ ಒರೆಸಿ ಅಲ್ಲಿ ಲಗೇಜ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ರೂಮ್ ಮತ್ತು ಮೇಲ್ಗಡೆ ಎಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಕೆಳಗೋದೆ. ಇಲ್ಲಿ ಇವತ್ತು ಗುರುವಾರ, ಇವತ್ತೇ ಶಾಮಿನ ಎಲ್ಲ ಹಾಕ್ತಾಯಿದ್ದಾರೆ. ಮತ್ತು ಅವರಿಗೂ ಕೂಡ ಜಾತ್ರೆ ಇರುತ್ತಂತೆ. ಅದಕ್ಕೋಸ್ಕರ ಒಂದು 3 ಡೇಸ್ ಮುಂಚೆನೇ ಹಾಕ್ತಾಯಿದ್ದೆ. ನಮಗೆ ಬೇಕಾಗಿರೋದು ಸಂಡೇ, ಇದು ಗುರುವಾರನೇ ಹಾಕಿ ಹೋಗಿದ್ರು. ಮತ್ತು ಅವತ್ತೆಲ್ಲ ಸಂಡೇ ಅಂದರೆ ಸ್ಯಾಟರ್ಡೇ ಜಾತ್ರೆ ಇರುತ್ತಲ್ಲ, ಅವತ್ತೆಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 2 ಡೇಸು ಮುಂಚೆನೇ ಹಾಕಿ ಹೋಗಿರ್ತಾರೆ. ಇಲ್ಲಿ ಈ ಕಡೆ ನಮ್ಮ ಖಾಲಿ ಜಾಗ ಇತ್ತಲ್ಲ, ವರ್ಷ ಇಲ್ಲೇ ಹಾಕಿಸ್ಕೋತೀವಿ. ತುಂಬ ಜೋರಾಗಿ ಏನು ಮಾಡ್ತಾಯಿಲ್ಲ. ಹಂಗಂದರೆ ಈ ವರ್ಷ ಪೂರ್ತಿ ನಾವು ಫಂಕ್ಷನ್ಗಳಲ್ಲೇ ಮುಗಿಸಿದ್ದೀವಿ. ಅದಕ್ಕೆ ಮಾಡಿದ್ರೆ ಒಂದು ಸ್ವಲ್ಪ ಸಿಂಪಲ್, ಒಂದು 50-60 ಜನಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗೆಯೇ ಇದೊಂದು ಬ್ಯಾಲೆನ್ಸ್ ಉಳಿಸಿದೆ. ನೀರು ಖಾಲಿ ಆಗಲಿ ಅಂತ ನೀರು ಆಫ್ ಮಾಡಿ ಹೋಗಿದೆ. ಇವಾಗ ನೀರು ಖಾಲಿ ಆಗಿದೆ, ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಬೆಸ್ಟ್ ಅನಿಸುತ್ತೆ. ನಾನು ಈ ಬೆಂಗಳೂರಲ್ಲಿ ಹೊಸ ಮನೆಗೂ ಅಷ್ಟೇ ಇದೇ ಬೇಕು ಅಂತ, ಇದೇ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಾದರೆ ಅದನ್ನು ನೀರು ಖಾಲಿ ಮಾಡಿಬಿಟ್ಟು ವಾಶ್ ಮಾಡ್ಬೋದು, ಬೇರೆದಾದರೆ ವಾಶ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಪಕ್ಕದ ಮನೇಲಿ ಗಿಣ್ಣ ಕೊಟ್ಟಿದ್ದರು. ನನ್ನ ಫೇವ್ರೇಟ್ ಅಂದರೆ ಗಿಣ್ಣ. ಅದನ್ನು ಒಂದು ಸ್ವಲ್ಪ ಇನ್ನೂ ಬೆಳಗ್ಗೆ ಮಾಡಿ ಕೊಟ್ಟಿದ್ರು ಅನಿಸುತ್ತೆ. ಒಂದು ಸ್ವಲ್ಪ ಬೆಚ್ಚಗೆ ಇತ್ತು. ಇವಾಗ ತಿನ್ನೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ. ಹಂಗಂದರೆ ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ. ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಇದಕ್ಕೆಲ್ಲ ಗಿಣ್ಣ ಚೆನ್ನಾಗಿರುತ್ತೆ. ನನಗೆ ಹಾಗೆ ತಿಂದರೆ ಇಷ್ಟ ಆಗುತ್ತೆ, ಅದಕ್ಕೆ ನೆಂಚ್ಕೊಂಡು ತಿನ್ನೋಕ್ಕಿಂತ. ಈ ಬೆಂಗಳೂರಲ್ಲಾದರೆ ಬ್ರ್ಯಾಂಡೆಡ್ ಐಸ್ ಕ್ರೀಮೇ ಬೇಕು ಅಂತ ಓಡಾಡ್ತೀವಿ. ಇಲ್ಲಿ ಈ TVS ಅಲ್ಲೆಲ್ಲ ಬರ್ತಾರಲ್ಲ ಬಾಕ್ಸಲ್ಲಿ ಇಟ್ಕೊಂಡು, ಅದನ್ನು ಕೊಟ್ಟರು ಏನು ಖುಷಿಯಿಂದ ತಿಂತಾಯಿದ್ದೀನಿ.
ಇನ್ನು ಅವರಂತೂ ಆರನ್ ಮಾಡ್ಕೊಂಡು ಬಂದರೆ ಸಾಕು, ನನ್ನ ಮಕ್ಕಳು ಹೊರಗಡೆ ಓಡೋಗಿ ಅಡ್ಡಾಕ್ತಾರೆ. ಇನ್ನು ನಾವು ಬಂದಿದ್ದೀವಿ ಅಂದರೆ ಮಕ್ಕಳು ಹೊರಗಡೆ ಬರೋ ತನಕ ಬಿಡೋಲ್ಲ. ಒಂದು ಸ್ವಲ್ಪ ಪರಿಚಯ ಆಗಿಬಿಟ್ಟಿದ್ದಾರೆ ಇವರಿಗೆಲ್ಲ. ಅವ್ರ ತಾತ ಇದ್ದಾಗ ಡೈಲಿ ಕೊಡಿಸಿ ಅಭ್ಯಾಸ ಮಾಡಿಬಿಟ್ಟಿದ್ರು. ಪರಿಚಯ ಆಗಿಬಿಟ್ಟಿದಾರಲ್ಲ, ಇಸ್ಕೊಂಡು ತಿಂತಾ ಇರೋದೇನೆ. ಆಮೇಲೆ ಇವಾಗ ನಾವು ನಮಗೂ ಡೈಲಿ ತಿನ್ನಬೇಕು ಅನಿಸುತ್ತೆ ಈ ಬಿಸಿಲಿಗೂ ಅದಕ್ಕೂ. ಇನ್ನು ನನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಕೂಡ ಮುಗೀತಾ ಬಂತು. 3 ಡೇಸಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತಿನ ಕೆಲಸ ಇಲ್ಲಿಗೆ ಕ್ಲೀನಿಂಗ್ ಕೆಲಸ ಮುಗೀತು. ಇನ್ನು ಪಾರ್ಕಿಂಗ್ ಒಂದಿದೆ, ಅದನ್ನೊಂದು ಮಾಡಬೇಕು. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.